ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಅಬ್ಬಬ್ಬ ಅಂದರೆ ನೀವು ಎಷ್ಟು ಬಗೆಯ ಟೀ ಕುಡಿದಿರ್ತೀರಿ? 5, 6, ಹೋಗಲಿ 10. ನಾವಿವತ್ತು ನೀವು ಎಂದೂ ಕಂಡು ಕೇಳಿರದ ಸುಮಾರು 100 ಬಗೆಯ ಟೀ ಸಿಗೋ ಸ್ಪಾಟ್ ಪರಿಚಯಿಸ್ತೀವಿ. ಬನ್ನಿ, ಅದ್ಯಾವುದು ಎಲ್ಲಿದೆ ಅಂತ ನೋಡೋಣ. ಗ್ರೀನ್ ಟೀ, ಬ್ಲ್ಯಾಕ್ ಟೀ, ವೈಟ್ ಟೀ, ಉಲಾಂಗ್ ಟೀ, ಕುಡಿಂಗ್ ಟೀ, ಬರ್ನ್ ಟೀ, ಅಬ್ಬಬ್ಬಾ ಒಂದ ಎರಡ ಸುಮಾರು 100 ಬಗೆಯ ಟೀಗಳು. ಅಂದಹಾಗೆ ಇಷ್ಟೆಲ್ಲ ವೆರೈಟಿ ಟೀಗಳು ಸಿಗೋದು ಜಯನಗರದ 3ನೇ ಬ್ಲಾಕ್ನಲ್ಲಿರೋ ಟೀ ರೆಸ್ಟೋರೆಂಟ್ನಲ್ಲಿ. ಕೊಬ್ಬಿನಂಶ ಇರೋ ಜಂಕ್ ಫುಡ್ಗಿಂತ ನೈಸರ್ಗಿಕ ಸತ್ವವುಳ್ಳ ಟೀ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ ರೆಸ್ಟೋರೆಂಟ್ ಮಾಲೀಕರು. ಬೇಸಿಕಲಿ ಗ್ರೀನ್ ಟೀ ಎಲ್ರಿಗೂ ಗೊತ್ತಿರೋದು. ಅದ್ರ ಜೊತೆಗೆ ನಮ್ಮಲ್ಲಿ ಬ್ಲ್ಯಾಕ್ ಟೀ ಇದೆ, ವೈಟ್ ಟೀ ಇದೆ, ಉಲಾಂಗ್ ಟೀ ಇದೆ, ಹರ್ಬಲ್ ಟೀ ಇದೆ, ಆಯುರ್ವೇದಿಕ್ ಟೀ ಇದೆ. ನಿಮ್ಮ ದೇಹದ ಎಲ್ಲ ನ್ಯೂನತೆಗಳಿಗೆ ಅಥವಾ ಎಲ್ಲ ಪ್ರಾಬ್ಲಮ್ಸ್ಗೆ ವಿ ಹ್ಯಾವ್ ಅ ಸೊಲ್ಯೂಷನ್ ವಿತ್ ಅವರ್ ಟೀ. ಇನ್ನು ವಿವಿಧ ವೆರೈಟಿ ಟೀ ಟೇಸ್ಟ್ ನೋಡೋದಕ್ಕೆ ಟೀ ರೆಸ್ಟೋರೆಂಟ್ಗೆ ಬಂದ ಸೈಕೋ ಚಿತ್ರದ ನಾಯಕ ಧನುಷ್ ಎಲ್ಲಾ ಬಗೆಯ ಟೀ ಸವಿದು ಸಖತ್ ಖುಷಿ ಪಟ್ರು. 100 ವೆರೈಟಿ ಆಫ್ ಟೀನ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದೊಂದು ವಿಭಿನ್ನವಾಗಿದೆ. ಒಂದೊಂದು ಟೀಲು ಒಂದೊಂದು ವಿಶೇಷತೆ ಇದೆ. ಒಂದು ಕುಡಿದ್ರೆ ಒಂದಕ್ಕೆ ಒಳ್ಳೆಯದು. ಟೀ ಪ್ರತಿಯೊಂದಕ್ಕೂ ಒಳ್ಳೆಯದು. ನಾನು ಪ್ರತಿಯೊಂದರಲ್ಲಿ ಕೇಳಿದ್ದೀನಿ, ಓದಿದ್ದೀನಿ. ನನಗೂ ಟೀ ಅಂದರೆ ತುಂಬ ಇಷ್ಟ. ಔಷಧೀಯ ಗುಣಗಳುಳ್ಳ ವಿವಿಧ ವೆರೈಟಿ ಟೀಗಳು ಆರೋಗ್ಯಕ್ಕೆ ಹೇಳಿ ಮಾಡಿಸಿದಂತಿವೆ. ಒಟ್ನಲ್ಲಿ ನೀವು ಒಮ್ಮೆ ಟೀ ಶಾಪ್ಗೆ ಭೇಟಿ ನೀಡಿ ಬಿಸಿ ಬಿಸಿ ಟೀ ಕುಡಿಯೋದರ ಜೊತೆ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಅತ್ತ ರಾಜಕಾರಣಿಗಳು ಬ್ಯುಸಿ ಆಗ್ತಿದ್ದಾರೆ. ಇತ್ತ ವಿವಿಧ ಸಮುದಾಯಗಳು ಕೂಡ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಜಾಗೃತಗೊಳ್ತಿವೆ. ಅದರಂತೆ ಇವತ್ತು ನಗರದಲ್ಲಿ ಬೃಹತ್ ಆರ್ಯವೈಶ್ಯ ಸಮಾವೇಶ ಗಮನ ಸೆಳೆಯಿತು. ಚುನಾವಣೆ ಹತ್ತಿರ ಬರುತ್ತಿದ್ದು ಎಲ್ಲೆಲ್ಲೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಆರ್ಯವೈಶ್ಯ ಸಮುದಾಯದಲ್ಲಿ ರಾಜಕೀಯ ಜಾಗೃತಿ ಮೂಡಿಸಲು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಎಪಿಎಸ್ ಕಾಲೇಜ್ ಮೈದಾನದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಆಯೋಜಿಸಿದ ಸಮಾವೇಶದಲ್ಲಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ, ಸಭಾಪತಿ ಶಂಕರಮೂರ್ತಿ ಸೇರಿದಂತೆ ಹಲವರು ಭಾಗವಹಿಸಿದರು. ನಮ್ಮ ಸಮಾಜ ಆರ್ಯವೈಶ್ಯ ಸಮಾಜ ಇಡೀ ಒಟ್ಟು ಭಾರತದಲ್ಲಿ ಅಥವಾ ಕರ್ನಾಟಕದೊಳಗೆ ಪರಿಸ್ಥಿತಿಗಳು ಏನೋ ತೊಂದರೆ ಇದೆ ಅಂದಾಗ ನಾವಿದ್ದೇವೆ, ಎದ್ದಿದ್ದೇವೆ, ನಾವ್ಯಾರಿಗೂ ಹೆದರೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ಬದಲಾವಣೆ ಮಾಡ್ತೇವೆ ಅಂತ ಹೇಳಿ ಕೂಗಿದ ಮುಂದುವರೆದು ನಿಂತ ಸಮಾಜ ಅಂತಂದ್ರೆ ಅದು ಆರ್ಯವೈಶ್ಯ. ಇನ್ನು ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಸಾಯಿಗೋಲ್ಡ್ ಪ್ಯಾಲೇಸ್ ಮಾಲೀಕ, ಆರ್ಯವೈಶ್ಯ ರಾಜಕೀಯ ಸಮಿತಿ ಅಧ್ಯಕ್ಷ ಶರವಣ ತಮ್ಮ ಸಮುದಾಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದರು. ಆ ರಾಜಕೀಯ ಇಚ್ಛಾಶಕ್ತಿ ಏನಿದೆ ಅದರಲ್ಲಿ ನಮಗೆ ಬಹಳ ಕೊರತೆಯಾಗಿದೆ. ಅಂತ ನಿಟ್ಟಿನಲ್ಲಿ ನಮ್ಮ ಇಡೀ ರಾಜ್ಯದಿಂದ ಇವತ್ತು ಏನು ನಮ್ಮ ಕುಲ ಬಾಂಧವರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಾ, ಇದು ಈ ಒಂದು ಸಮಾಜದಿಂದ ಒಂದು ಒಳ್ಳೆ ಸಂದೇಶವನ್ನ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಮನದಟ್ಟುವ ಕೆಲಸವನ್ನ ಇವತ್ತು ನಾವೆಲ್ಲ ಮಾಡಿದ್ದೀವಿ. ಒಟ್ಟಾರೆ ಜಾಗೃತಿ ಸಮಾವೇಶದ ವೇಳೆ ಇವತ್ತು ಆರ್ಯವೈಶ್ಯ ಸಮುದಾಯದ ಬಲ ಪ್ರದರ್ಶನವಾಯಿತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಇವತ್ತು ಬೃಹತ್ ಆರ್ಯವೈಶ್ಯ ಸಮಾವೇಶ ಗಮನ ಸೆಳೆಯಿತು. ಚುನಾವಣೆ ಹತ್ತಿರ ಬರುತ್ತಿದ್ದು ಎಲ್ಲೆಲ್ಲೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಆರ್ಯವೈಶ್ಯ ಸಮುದಾಯದಲ್ಲಿ ರಾಜಕೀಯ ಜಾಗೃತಿ ಮೂಡಿಸಲು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಎಪಿಎಸ್ ಕಾಲೇಜ್ ಮೈದಾನದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಆಯೋಜಿಸಿದ ಸಮಾವೇಶದಲ್ಲಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ, ಸಭಾಪತಿ ಶಂಕರಮೂರ್ತಿ ಸೇರಿದಂತೆ ಹಲವರು ಭಾಗವಹಿಸಿದರು. ನಮ್ಮ ಸಮಾಜ ಆರ್ಯವೈಶ್ಯ ಸಮಾಜ ಇಡೀ ಒಟ್ಟು ಭಾರತದಲ್ಲಿ ಅಥವಾ ಕರ್ನಾಟಕದೊಳಗೆ ಪರಿಸ್ಥಿತಿಗಳು ಏನೋ ತೊಂದರೆ ಇದೆ ಅಂದಾಗ ನಾವಿದ್ದೇವೆ, ಎದ್ದಿದ್ದೇವೆ, ನಾವ್ಯಾರಿಗೂ ಹೆದರೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ಬದಲಾವಣೆ ಮಾಡ್ತೇವೆ ಅಂತ ಹೇಳಿ ಕೂಗಿದ ಮುಂದುವರೆದು ನಿಂತ ಸಮಾಜ ಅಂತಂದ್ರೆ ಅದು ಆರ್ಯವೈಶ್ಯ.
ಇನ್ನು ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಸಾಯಿಗೋಲ್ಡ್ ಪ್ಯಾಲೇಸ್ ಮಾಲೀಕ ಆರ್ಯವೈಶ್ಯ ರಾಜಕೀಯ ಸಮಿತಿ ಅಧ್ಯಕ್ಷ ಶರವಣ ತಮ್ಮ ಸಮುದಾಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದರು. ಆ ರಾಜಕೀಯ ಇಚ್ಛಾಶಕ್ತಿ ಏನಿದೆ ಅದರಲ್ಲಿ ನಮಗೆ ಬಹಳ ಕೊರತೆಯಾಗಿದೆ. ಅಂತ ನಿಟ್ಟಿನಲ್ಲಿ ನಮ್ಮ ಇಡೀ ರಾಜ್ಯದಿಂದ ಇವತ್ತು ಏನು ನಮ್ಮ ಕುಲ ಬಾಂಧವರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಾ, ಇದು ಈ ಒಂದು ಸಮಾಜದಿಂದ ಒಂದು ಒಳ್ಳೆ ಸಂದೇಶವನ್ನ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಮನದಟ್ಟುವ ಕೆಲಸವನ್ನ ಇವತ್ತು ನಾವೆಲ್ಲ ಮಾಡಿದ್ದೀವಿ. ಒಟ್ಟಾರೆ ಜಾಗೃತಿ ಸಮಾವೇಶದ ವೇಳೆ ಇವತ್ತು ಆರ್ಯವೈಶ್ಯ ಸಮುದಾಯದ ಬಲ ಪ್ರದರ್ಶನವಾಯಿತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.